ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ಇಲ್ಲೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕಾದಿದೆ. ತುಪ್ಪ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದು ಮಸಾಲ ಐಟಮ್ಗಳೆಲ್ಲ ನೆನೆಸಿ ಇಟ್ಟಿದ್ದೆ. ಒಂದು ಅರ್ಧ ಅವರು, 2 ಸ್ಟಾರ್ ಹೂವು, ಒಂದು 4 ಏಲಕ್ಕಿ, 2 ಬಾತೆಲೆ, ಒಂದು 4ರಿಂದ 5 ಲವಂಗ, ಒಂದು ಇಂಚಷ್ಟು ಚಕ್ಕೆ. ಇದನ್ನೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ದೂರದಿಂದನೇ ಹಾಕ್ಕೊಳ್ಳಿ, ಯಾಕೆಂದರೆ ನೆನೆಸಿ ಸಿಗೋದ್ರಿಂದ ಆ ನೀರಿನ ಅಂಶ ಹಂಗೆ ಇರುತ್ತೆ, ಅದು ಹಂಗೆ ಸಿಗುತ್ತೆ. ಇದನ್ನು ಯಾಕೆ ನೆನೆಸಿದ್ದೀರಿ ಅಂತಂದರೆ ಸೊ ಆ ಫ್ಲೇವರು ನೆಂದಿರೋದ್ರಿಂದ ಆ ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಈಗ ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಇದನ್ನು ಹಾಕೋತಾ ಇದ್ದೀನಿ. ಒಂದು 10ರಿಂದ 15 ಗೋಡಂಬಿ, ಮೀಡಿಯಮ್ ಊರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಒಂದು 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೋಡಿ, ಈ ಗ್ಲಾಸಲ್ಲಿ ಒಂದು ಅರ್ಧದಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು. ಸೇಮ್ ಅಳತೆದಷ್ಟೇ ಹಾಲು ಹಾಕೋತಾ ಇದ್ದೀನಿ. ಹಾಲು ಅಂತಂದರೆ ನಾರ್ಮಲ್ ಹಾಲು, ನಾವು ಟೀ ಕಾಫಿಗೆಲ್ಲ ಬಳಸ್ತಿರಲ್ಲ ಅದೇ ಹಾಲೆ. ಈ ರೆಸಿಪಿ ಟ್ರಿಕ್ ಇದೇನೆ. ಸೊ ಇದೇ ರೀತಿಯೇ ಈ ರೆಸ್ಟೋರೆಂಟ್ಗಳಲ್ಲಿ, ಮದುವೆ ಮನೆಯಲ್ಲೆಲ್ಲ ಗೀ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಈ ರೀತಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಎಂತಕ್ಕೆ ಇದನ್ನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈ ಗ್ಲಾಸ್ನ ಅಳತೆನಲ್ಲಿ ನಾನು 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ. ಅಕ್ಕಿನ ಆಲ್ರೆಡಿ 2ರಿಂದ 3 ಸರಿ ವಾಶ್ ಮಾಡಿ ಒಂದು ಅರ್ಧ ಅವರ್ ನೆನೆಸಿಕ್ಕಿದ್ದೆ. ಸೋನಾ ಮಸೂರಿ ಮತ್ತು ಬಾಸುಮತಿ 2 ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಇದನ್ನು ತುಂಬ ಮಿಕ್ಸ್ ಮಾಡ್ಕೊಬೇಡಿ, ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಂದಿರೋದ್ರಿಂದ
ಸೊ ಅಕ್ಕಿ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಜಸ್ಟ್ ಸುಮ್ಮನೆ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದ್ರಿಂದ ಇದೇ ಗ್ಲಾಸಲ್ಲೇ 1-2 ಗ್ಲಾಸು ನೀರು ಹಾಕ್ತೀನಿ. ನೋಡಿ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಿ. ಸರಿ, ಇವಾಗಲೇ ಉಪ್ಪು ಚೆಕ್ ಮಾಡ್ಕೊಬಿಡಿ. ಇದು ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿಟ್ಟು 1 ವಿಜಿಲ್ನಷ್ಟು ಕೂಗಿಸ್ಕೋಬೇಕು. ಈ ರೀತಿ ಕುದೀತಾ ಇರಬೇಕಾದ್ರೆ ನಾನು ಮುಚ್ಚಳ ಮುಚ್ಚಿ ಇಡ್ತೀನಿ. ಒಂದು ವಿಜಿಲ್ನಷ್ಟು ಇದನ್ನು ಕೂಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ಆ ಪ್ರೆಷರ್ ಎಲ್ಲ ಹೋದ್ಮೇಲೆ ಇದನ್ನ ರಿಮೂವ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಇದನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಉದ್ರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಯಾಗಿರೋ ಗೀ ರೈಸ್ ರೆಡಿ ಆಗಿದೆ. ಬನ್ನಿ ಈಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಹಂಸಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.